ಸೊ ಎಲ್ಲಾರು ಯೋಚನೆ ಮಾಡ್ತಿರ್ತೀರಿ ಜನಸ್ನೇಹಿ ಆಶ್ರಮದಲ್ಲಿ ಯೋಗೇಶ್ ಅವರು ದುಡ್ಡು ಮಾಡಕ್ಕೋಸ್ಕರ ದುಡ್ಡು ಕೇಳ್ತಾ ಇದಾರೆ, ಅಕೌಂಟ್ ನಂಬರ್ ಎಲ್ಲ ಹಾಕಿದ್ದಾರೆ ಅಂತ. ಒಬ್ರಿಗೆ ಅವ್ರು ಸೂರ್ ಕಟ್ಕೊಂಡು ಅವ್ರು ಬದುಕೊಂಡು ಬಂದವ್ರಿಗೆ ಸ್ವಲ್ಪ ತಂದು ಹಾಕೋದೇ ಎಷ್ಟು ಕಷ್ಟ ಆಗುತ್ತೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ 165 ಜನಕ್ಕೆ ಹಾಗೆ ಇನ್ನ ಸಾವಿರಾರು ಜನಕ್ಕೆ ಅವರು ಆಶ್ರಯ ಕೊಡ್ಬೇಕು ಅಂತಂದ್ರೆ ತಮಾಷೆ ಮಾತು ಅಲ್ವೇ ಅಲ್ಲ. ಸೊ ಅವರು ಸರಿಸುಮಾರು ಒಂದು ಏಜ್ ಈಗ 35-36 ಏಜ್ ಇರುವಂತ ವ್ಯಕ್ತಿ. ಯಾಕೆಂದ್ರೆ ನಾವು ಈಗ 35-36 ಏಜ್ ಅಂತಂದ್ರೆ ಈಗ ಅಲ್ಲಿ ಯಾರ್ದೋ ಅಪ್ಪ ಅಮ್ಮ ಕೊಡಿಸಿರೋ ಬೈಕ್ ತಗೊಂಡು ಕಾರ್ ತಗೊಂಡು ಓಡಾಡ್ಕೊಂಡು ಜಾಲಿ ಆಗಿರುವಂತ ಏಜ್ ಅಲ್ಲಿ ಅವರು ಜನಕ್ಕೋಸ್ಕರ ಒಂದು ಸಮಾಜ ಸೇವೆ ಮಾಡ್ತಾ ಇದಾರೆ. ಏನೋ ನನ್ನ ಹೆಸರು ಬರಬೇಕು, ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ ಅಂತ ಇಲ್ಲಿ ಯಾರು ಹೆಸರಿಗೆ ಹೊಡೆದಾಡ್ತಾ ಇಲ್ಲ. ಸೊ ಬಂದಂತ ಅನಾಥರಿಗೆ ಒಂದು ಆಶ್ರಯ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಜಾಗನ ತಾವೆಲ್ಲರೂ ನೋಡ್ಕೋಬಹುದು. ಯೋಗೀಶ್ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಹೆಸರ ಮೇಲೆ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಅದಿದ್ರೆ ಸೊ ದಯವಿಟ್ಟು ಅದನ್ನ ತಿದ್ಕೊಳ್ಳಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ನಾನು ಆಗ್ಲೇ ಒಂದು ವಿಡಿಯೋದಲ್ಲಿ ಹೇಳಿದೆ, ಸೊ ನಿಮ್ಮ ಕೈಲಾದಷ್ಟು ಒಂದು ಆಶ್ರಮ ಕಟ್ಟೋದಕ್ಕೆ ರೊಕ್ಕ ರೂಪಾಯಿ ಏನೂ ಕೇಳ್ತಾ ಇಲ್ಲ, ಬರೀ ಕೇಳ್ತಾ ಇರೋದಷ್ಟೇ. ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಮರಳಾಗಿರ್ಬೋದು, ಇಂಥದ್ದೊಂದು ಸ್ಟೀಲ್ಗಳಾಗಿರ್ಬೋದು, ಅದೊಂದೇ ಕೇಳ್ತಾ ಇರೋದು. ಯಾಕೆ ಅಂತಂದರೆ ಈಗ ನಾವು ಈಗ ಮನೆ ಕಟ್ಟಬೇಕು ಅಂತಂದರೆ ಇದೆಲ್ಲ ಬೇಕೇ ಬೇಕು. ಸೊ ಎಲ್ಲರೂ ಯೋಚನೆ ಮಾಡ್ತಿರ್ತೀರಿ ಜನಸ್ನೇಹಿ ಆಶ್ರಮದಲ್ಲಿ ಯೋಗೇಶ್ ಅವರು ದುಡ್ಡು ಮಾಡಕ್ಕೋಸ್ಕರ ದುಡ್ಡು ಕೇಳ್ತಾ ಇದಾರೆ, ಅಕೌಂಟ್ ನಂಬರ್ ಎಲ್ಲ ಹಾಕಿದ್ದಾರೆ ಅಂತ ಎಲ್ಲ ಕೇಳ್ತಾ ಇದಾರೆ. ಹೇಳೋರ್ಗೆ ನಂದು ಒಂದ್ ಮಾತೇನಪ್ಪಾ ಅಂದ್ರೆ ಒಂದೇ ಒಂದ್ಸಲ ನೀವು ಬಂದ ಅಲ್ಲ ಆಶ್ರಮ ನೋಡಿ, ಸುಮಾರು ಒಂದು 165 ಜನ ಇದ್ದಾರೆ. ಅಷ್ಟು ಚಿಕ್ಕ ಪ್ಲೇಸ್ ಅಲ್ಲಿ ಅಷ್ಟು ಹೈಜೀನಿಕ್ ಆಗಿ ಎಷ್ಟು ಇಟ್ಕೊಂಡಿದ್ದಾರೆ. ಬಟ್ ಆದ್ರೂ ಸಫಕೇಟ್ ಆಗ್ತದೆ ಅಷ್ಟು ಜನಕ್ಕೆ ಅಲ್ಲಿ ಬದುಕೋಕೆ ಅಥವಾ ಒಂದಷ್ಟು ಕಜ್ಜೆಸ್ಟಾಗಿ ಇರೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲೊಂದು ಅವರು ಕನಸಿದು ಜನಸ್ನೇಹಿ ಆಶ್ರಮದವರ ಒಂದು ಹೊಸ ನೂತನ ಕನಸು ಇದು. ಒಂದು ಸಲ ನೀವು ಇಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಅಂತ. ಹಾಗೆ ಇದು ಸುತ್ತಮುತ್ತ ಒಂದ್ಸಲ ಜಾಗ ನೋಡ್ಬೋದು ನೀವು, ಬಟ್ಟ ಗಿಟ್ಟ ಎಲ್ಲ. ಕಷ್ಟ ಅಂತಲ್ಲ, ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ, ತುಂಬಾ ಕಷ್ಟನೇ ಇದನ್ನ ಮಾಡೋದು ಸತ್ಯವಾಗ್ಲು. ಒಬ್ರಿಗೆ ಅವ್ರು ಸೂರ್ ಕಟ್ಕೊಂಡು ಅವ್ರು ಬದುಕೊಂಡು ಬಂದವ್ರಿಗೆ ಸ್ವಲ್ಪ ತಂದು ಹಾಕೋದೇ ಎಷ್ಟು ಕಷ್ಟ ಆಗುತ್ತೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ 165 ಜನಕ್ಕೆ ಹಾಗೆ ಇನ್ನ ಸಾವಿರಾರು ಜನಕ್ಕೆ ಅವರು ಆಶ್ರಯ ಕೊಡ್ಬೇಕು ಅಂತಂದ್ರೆ ತಮಾಷೆ ಮಾತು ಅಲ್ವೇ ಅಲ್ಲ. ಹಂಗಂತ ಅವರು ದುಡ್ಡು ಕೊಡಿ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತಾನು ಅವ್ರು ಕೇಳ್ತಾ ಇಲ್ಲ. ನಿಮ್ಮ ಕೈಲಿ ಏನಾಗುತ್ತೆ ಆ ಸಹಾಯ ಮಾಡಿ. ಒಂದ್ಸಲ ಇಲ್ಲಿ ಬಂದು ಭೇಟಿ ಕೊಟ್ಟು ಜಾಗ ಸ್ಥಳಗಳನ್ನ ನೋಡಿ ಅವ್ರ ಕನ್ಸೇನಿದೆ, ಎಷ್ಟು ಜನಕ್ಕೆ ಆಶ್ರಯ ಕೊಡ್ಬೇಕು ಅನ್ನೋದು ಒಂದು ಯೋಚನೆ ಇದೆ, ಅದನ್ನ ಒಂದ್ಸಲ ನೋಡಿ ನಿಮ್ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ಕರ್ನಾಟಕದಲ್ಲಿ ನಾವಿನ್ನು 6 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ಅದ್ಭುತವಾದಂತಹ ನಮ್ಮ ಕರ್ನಾಟಕ. ಈ ಕರ್ನಾಟಕದಲ್ಲಿ ಪ್ರತಿಯೊಬ್ರು 6 ಕೋಟಿ ಜನರಲ್ಲಿ 1 ರೂಪಾಯಿ ಸೇರಿಸಿ ಇದಕ್ಕೆ ಕೊಟ್ಟರು ಸಹಿತ ಇಲ್ಲಿ 6 ಕೋಟಿ ರೂಪಾಯಿ ಆಯ್ತು. ಒಂದು ಅದ್ಭುತವಾದಂತಹ ಒಂದು ಅಂದ್ರೆ ಯಾರೇ ಬಂದ್ರು, ಈಗ 160 ಜನ ಇದಾರಲ್ಲ, ಈ 160 ಜನಕ್ಕಷ್ಟೇ ಅಲ್ಲ, ಇನ್ನೂ ಅನೇಕ ಯಾರೋ ಅನಾಥರು ಆಗಿರ್ಬೋದು ಅಥವಾ ರೋಡಲ್ಲಿ ಇದ್ರೋರಾಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ಪ್ರತಿಯೊಬ್ರು ಮರಗಬಾರದು ಅವರ ಜೀವನ. ಅಂದ್ರೆ ಇಲ್ಲಿ ಬಂದು ಸಾಯೋ ಟೈಮಲ್ಲಿ ಖುಷಿಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಯೋಗೇಶ್ ಅವರು ಒಂದು ಅದ್ಭುತವಾದಂತ ಕಟ್ಟಡವನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಇಲ್ಲಿ ನೋಡ್ತಾ ಇರ್ಬೋದು. ಈಗ ನೋಡ್ರಿ ಇಲ್ಲಿ ವರ್ಕ್ ಶುರು ಆಗಿದೆ, JCB ವರ್ಕ್, ಅಲ್ಲಿ ಗುಡ್ಡನೇ ಕಡಿತಾ ಇದ್ದಾರೆ, ದೊಡ್ಡ ಗುಡ್ಡನೇ ಕಡಿತಾ ಇದ್ದಾರೆ. ಸೊ ಜೊತೆಗೆ ಇಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಇಲ್ಲೊಂದು JCB, ಎಷ್ಟು ಕೆಲಸಗಳು ಶುರು ಆಗ್ತಾ ಇದೆ, ಎಷ್ಟು ಕೆಲಸಗಳಂತೂ ಅವ್ರು ಮಾಡ್ತಾನೆ ಇದ್ದಾರೆ. ಸೊ ಅಂತ ಒಂದು ವಿಶೇಷವಾದಂತ ಕಾಳಜಿನ ಇಟ್ಟುಕೊಂಡು ಸೊ ಅವರು ಸರಿಸುಮಾರು ಒಂದು ಏಜ್ ಈಗ 35-36 ಏಜ್ ಇರುವಂತ ವ್ಯಕ್ತಿ. ಯಾಕೆಂದ್ರೆ ನಾವು ಈಗ 35-36 ಏಜ್ ಅಂತಂದ್ರೆ ಈಗ ಅಲ್ಲಿ ಯಾರ್ದೋ ಅಪ್ಪ ಅಮ್ಮ ಕೊಡಿಸಿರೋ ಬೈಕ್ ತಗೊಂಡು ಕಾರ್ ತಗೊಂಡು ಓಡಾಡ್ಕೊಂಡು ಜಾಲಿ ಆಗಿರುವಂತ ಏಜ್ ಅಲ್ಲಿ ಅವರು ಜನಕ್ಕೋಸ್ಕರ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನಾದ್ರೂ ಅವರ ಒಂದು ಸಮಾಜ ಸೇವೆಗೆ ನಮ್ಮದೊಂದು ಅಳಿಲ್ ಸೇವೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮತ್ತೆ ಮಿಂಚು ಅವರು ಜೊತೆಗೆ ನಮ್ಮ ಸ್ನೇಹಿತರು, ನಮ್ಮ ತಂಡದವರು ಎಲ್ಲಾನು ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದೀವಿ ಕರ್ನಾಟಕದ ಜನರ ಜೊತೆಗೆ. ಸೊ ನಿಮ್ಗೆ ಅಷ್ಟು ಮೀರಿ ನಿಮ್ಗೆ ಏನು ಇದು ಸರಿ ಅನಿಸಿಲ್ಲ, ಇವ್ರು ಏನೋ ತಪ್ಪಾದ ಮಾಹಿತಿ ಕೊಡ್ತಾ ಇದಾರೆ ಅಂತ ನೀವು ತಿಳ್ಕೊಂಡ್ರೆ ದಯವಿಟ್ಟು ಇಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಬಂದು ಒಂದ್ಸತಿ ಭೇಟಿ ಕೊಡಿ. ಸೊ ಇರುವಂತ ವಿಚಾರಗಳೆಲ್ಲ ಗೊತ್ತಾಗತ್ತೆ ನಿಮ್ಗೆ ಏನು ಅಂತ. ಹಾಗೆ ಈ ಸ್ಥಳದ ಒಂದು ಪಾಸಿಟಿವ್ ಫೀಲ್ ಏನಪ್ಪಾ ಅಂತಂದ್ರೆ, ಇದೆಲ್ಲ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇಲ್ಲೆಲ್ಲ ಆಶ್ರಯ ಪಡೆದ್ಮೇಲೆ ಒಂದು ಫುಲ್ ಆಫ್ ನೇಚರ್ ಇದು. ಒಂದು ಚೂರು ಪೊಲ್ಯೂಷನ್ ಇಲ್ಲ, ಸೌಂಡ್ ಡಿಸ್ಟ್ರಾಕ್ಟ್ ಇಲ್ಲ, ತುಂಬಾ ನೆಮ್ಮದಿಯಾಗಿ ಒಂದು ಧ್ಯಾನದಲ್ಲಿ ಕೊನೆ ಉಸಿರುವರೆಗೂ ಇಲ್ಲಿ ಆಶ್ರಯನ ಪಡಿಬಹುದು.
ಸೊ ಆ ಹೋಪ್ ಇದೆ. ಖಂಡಿತವಾಗ್ಲೂ ನಾನು ಯಾವಾಗ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಕಾಯ್ತಿದ್ದೀನಿ. ನಮ್ಮ ಕೈಯಲ್ಲಿ ಆಗುವಷ್ಟು, ಹಾಗೆ ನೀವೆಲ್ಲರೂ ನಿಮ್ಮ ಕೈಯಲ್ಲಿ ಆಗುವಷ್ಟು ಈ ಒಂದು ಜನಸ್ನೇಹಿ ಆಶ್ರಮಕ್ಕೆ ಒಂದು ಹೊಸ ನೂತನ ಕಟ್ಟಡಕ್ಕೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ನೋಡ್ರಿ, ಹುಟ್ಟು ಸಾವು ಯಾವತ್ತಿರುತ್ತೆ. ಹುಟ್ಟು ಸಾವಿನ ಮಧ್ಯೆ ನಾವೇನು ಸಾಧನೆ ಮಾಡ್ತೀವಿ ಅದು ಒಂದೇ ಉಳಿಯೋದು. ಆ ಸಾಧನೆಗೋಸ್ಕರ ಇಲ್ಲಿ ಪರದಾಡ್ತಾ ಇದ್ದಾರೆ. ಆ ಸಾಧನೆ ಏನು ಅಂತಂದರೆ, ಏನೋ ನನ್ನ ಹೆಸರು ಬರಬೇಕು, ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ ಅಂತ ಇಲ್ಲಿ ಯಾರು ಹೆಸರಿಗೆ ಹೊಡೆದಾಡ್ತಾ ಇಲ್ಲ. ಸೊ ಬಂದಂಥ ಅನಾಥರಿಗೆ ಒಂದು ಆಶ್ರಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿದಂಥವ್ರು ಪ್ರತಿಯೊಬ್ಬರು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ. ನಿಮ್ಮ ದುಡ್ಡಿಂದ ಅಂತಲ್ಲ, ಸೊ ಇಟ್ಟಿಗೆ ಆಗಿರ್ಬೋದು ಅಥವಾ ಸ್ಟೀಲ್ ಆಗಿರ್ಬೋದು, ಮರಳಾಗಿರ್ಬೋದು, ಜಲ್ಲಿ ಆಗಿರ್ಬೋದು, ಕಲ್ಲಾಗಿರ್ಬೋದು. ಒಂದೊಂದು ಕಲ್ಲು ಕೊಟ್ಟರು ಕೂಡ ಎಷ್ಟೊಂದು ದೊಡ್ಡದು ಇದಾಗತ್ತೆ ಇಲ್ಲಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಂಗೆ ಅನ್ಸುತ್ತೆ ಪ್ರವೀಣ, ಈ ಜಾಗ ಒಂದು ಇತಿಹಾಸನ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಅನ್ಸಲ್ವಾಗಂತ? ಖಂಡಿತ ಅನ್ಸುತ್ತೆ, ನಿಜವಾಗ್ಲು ವೆರಿ ಪಾಸಿಟಿವ್ ಫೀಲ್ ಅನ್ಸುತ್ತೇನು, ಸೃಷ್ಟಿ ಆಗುತ್ತೆ. ಹಾ. ಸೊ ಇಲ್ಲಿ ಕಟ್ಟಡ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ತಾವೆಲ್ಲರೂ ನೋಡಿದಿರಿ. ಇಲ್ಲಿ ಪ್ರತಿಯೊಂದು ಈ ಕಂಬಗಳಿದಾವಲ್ಲ, ಈ ಕಂಬಗಳು ಕೂಡ ಒಂದೊಂದು ಕತೆನ ಹೇಳ್ತವೆ ಇಲ್ಲಿ. ಸೊ ಏನು ಆ ಕತೆ ಅಂತಂದ್ರೆ, ಈಗ ಯಾರು ಇಲ್ದೇ ಅವ್ರಿಗೆ ನಾವಿದೀವಿ ಅಂತಾನೆ ಈ ಕಂಬಗಳು ಹೇಳೋದು. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಯಾಕೆಂದ್ರೆ ತಂದೆ ತಾಯಿ ಬೇಡ ಆದಾಗ ಮಕ್ಕಳುಗಳು ಆಚೆ ಆಗ್ತಿರ್ತಾರೆ. ಸೊ ದಯವಿಟ್ಟು ಅದನ್ನು ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ಅದನ್ನು ಮಾಡಿದರೆ ಇಂಥ ಆಶ್ರಮಗಳು ಇನ್ನೂ ಜಾಸ್ತಿ ಆಯ್ತವೆ. ಈ ಆಶ್ರಮಗಳು ಇಷ್ಟು ಜಾಸ್ತಿ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಬಂದಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಈಗ ನಮ್ಮನ್ನಂತೂ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಗುರು, ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ವರ್ಕ್ ನಡೀತಾ ಇದೆ. ಸೊ ಈ ಪ್ರತಿಯೊಂದು ಕೆಲಸಕ್ಕೂ ನಾವು ಏನೋ ಇರುವೆ ಅಷ್ಟಾದ್ರೂ ನಾವು ಸಹಾಯ ಮಾಡ್ಬೇಕಲ್ವೇನ್ರಿ. ಸೊ ಅದಕ್ಕೋಸ್ಕರ ಏನಾದ್ರು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಯೋಗೇಶ್ ಅಣ್ಣನ ನಿಜವಾಗ್ಲೂ ಬರೀ ವಿಡಿಯೋದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ ಖುಷಿ ಪಡೋದಲ್ಲ, ನಿಜವಾಗ್ಲೂ ಒಂದ್ಸಲ ನೋಡಿ ಬೆಟ್ಟ ಇದನ್ನೆಲ್ಲ ಈ ತರ ತೆಗೆದು ಅಂದ್ರೆ JCP ಅಲ್ಲಿ ವರ್ಕ್ ಮಾಡಿ ಇಷ್ಟು ಹಾರ್ಡ್ ವರ್ಕ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಹಾಗೆ ನೀವು ಕೊಟ್ಟಂತಹ ದುಡ್ಡಲ್ಲಿ ಇದನ್ನ ಪರ್ಚೇಸ್ ಮಾಡಿ, ಈ ಜಾಗ ಪರ್ಚೇಸ್ ಮಾಡಿ ಈ ಒಂದು ಕಟ್ಟಡನ ಕಟ್ತಿದ್ದಾರೆ. ನೀವು ಒಂದ್ಸಲ ಬಂದು ಚೆಕ್ ಮಾಡ್ಬೋದು ಇದು ಟ್ರೂನಾ ಫಾಲ್ಸಾ ಅಂತ. ಅವ್ರು ಪರ್ಚೇಸ್ ಮಾಡಿ ಜಾಗನ ಇದನ್ನ ಚಾರಿಟಬಲ್ ಟ್ರಸ್ಟ್ ಚಾರಿಟಬಲ್ಗೆ ಇದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ನಾವು ನೋಡ್ತಾ ಇದ್ರಲ್ಲ, ಈಗ ಗುಡ್ಡನ ಕಡ್ದು ಯಾವ ರೀತಿ ಹದ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಆಶ್ರಮಕ್ಕೆ ಯಾವ ರೀತಿ ಅನುಕೂಲ ಆಗ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಪ್ರತಿಯೊಂದು ಅವರೇ ಇದಕ್ಕೆ ಇಂಜಿನಿಯರ್ ಆಗಿದ್ದಾರೆ. ಸೊ ಈ ಒಂದು ಜಾಗ 2 ಎಕರೆ ಇದೆ. ಈ 2 ಎಕರೆ ಜಾಗ ಯಾವ ಗೋರ್ಮೆಂಟ್ ಅವರು ಕೊಟ್ಟಿದ್ದಲ್ಲ, ನಮ್ಮ ಜನಸ್ನೇಹಿ ಯೋಗೇಶ್ ಅನ್ನವರು ನೀವು ಕೊಟ್ಟಿರುವಂತಹ ನೀವು ಸಹಾಯ ಮಾಡಿರ್ತಾರಲ್ಲ, ಒಂದು 500, 1000, 200, 100 ಈ ರೀತಿ ಕೊಟ್ಟಂತ ಹಣದಲ್ಲಿ ಇವ್ರು ಇದನ್ನ ಪರ್ಚೇಸ್ ಮಾಡಿದ್ದಾರೆ. ಯಾವುದೇ ಆಮೇಲೆ ಈ ಒಂದು ಜಾಗನ ತಾವೆಲ್ಲರೂ ನೋಡ್ಕೋಬಹುದು. ಯೋಗೀಶ್ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಹೆಸರ ಮೇಲೆ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಅದಿದ್ರೆ ಸೊ ದಯವಿಟ್ಟು ಅದನ್ನ ತಿದ್ಕೊಳ್ಳಿ. ಸೊ ದಯವಿಟ್ಟು ಅದನ್ನ ಸ್ವಲ್ಪ ವಿಚಾರ ಮಾಡಿ, ಯಾಕೆಂದ್ರೆ ಕೂಲಂಕುಷವಾಗಿ ವಿಚಾರ ಮಾಡಿದ್ರೆ ಗೊತ್ತಾಗೋದು. ಹಾಗೆ ಒಂದ್ಸಲ ಬಂದು ಕೂಡ ಚೆಕ್ ಮಾಡಿ ಯಾರ ಹೆಸರಿಗೆ ಇದನ್ನ ರಿಜಿಸ್ಟರ್ ಮಾಡಿದಾರೆ ಅವರು. ಇದು ಚಾರಿಟಬಲ್ ಟ್ರಸ್ಟ್ ಹೆಸರ ಮೇಲೇನೆ ಇರುವಂತಹ ಜಾಗ. ಇದು ತನ್ನ ಸ್ವಾರ್ಥಕ್ಕೆ ನಾನು ಯೂಸ್ ಆಗತ್ತೆ ಅಂತ ವಿಚಾರಗಳು ಯಾವುದೇ ರೀತಿ ಅಂತ ಬೇಡ ಅಂತ ಉದ್ದೇಶ ಇಟ್ಕೊಂಡು ಈ ಒಂದು ಟ್ರಸ್ಟ್ ಹೆಸರ ಮೇಲೇನೆ ಈ ಜಾಗನ ಖರೀದಿ ಮಾಡಿ ಇಷ್ಟು ಅದ್ಭುತವಾದಂತಹ ಒಂದು, ಯಾಕೆಂದ್ರೆ ನಾವು ನೋಡಿದ್ವಿ ಅದರದ್ದು ಪ್ರೀ ಮಾಡೆಲ್ ಫಸ್ಟ್ ನೋಡಿದ್ವಿ. ಒಂದು ಇನ್ನೊಂದು ಧರ್ಮಸ್ಥಳ ಜಾಗ ಆಗತ್ತೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಗೆ ತೋರಿಸಿದ್ದಾರೆ. ಧರ್ಮಸ್ಥಳ ತಾವೆಲ್ಲರೂ ಗೊತ್ತಿರ್ಬೋದು, ಧರ್ಮಸ್ಥಳ ಮಂಜುನಾಥೇಶ್ವರನ ಜಾಗ ಯಾವ ರೀತಿ ಖುಷಿಯಾಗಿದೆ, ಆಮೇಲೆ ದಾಸೋಹ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ. ಸೊ ಆ ಜಾಗದಲ್ಲಿ ಹೋದಾಗ್ಲೂ ಸಹಿತ ಎಲ್ರಿಗೂ ಕೂಡ ಅಲ್ಲಿ ವಸತಿ ವ್ಯವಸ್ಥೆ ಇರತ್ತೆ. ಸೊ ಅದೇ ಒಂದು ಮಾದರಿ ಇಲ್ಲಿ ಅನಾಥರಿಗೆ ಅಂದ್ರೆ ದೇವರುಗಳಿಗೆ ಕಟ್ತಾ ಇರ್ತಕ್ಕಂತಹ ದೇವಾಲಯ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಫೇಸ್ಬುಕ್ ಅಲ್ಲಿ ನಾವೇನೇನೋ ನೋಡಿ ಇವರು ಏನೋ ಕೇಳ್ತಿದ್ದಾರೆ, ದುಡ್ಡು ಕೇಳ್ತಿದ್ದಾರೆ, ಸೊ ಎಷ್ಟೋ ಆಶ್ರಮಗಳು ನಮ್ಗೆ ಗೊತ್ತಿಲ್ವಾ ದುಡ್ಡು ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲರೂ ಕಮೆಂಟ್ಗಳು ಹಾಕ್ತಿರ್ತಾರೆ, ಬ್ಯಾಡ್ ಕಮೆಂಟ್ಗಳು. ಸೊ ಅದಕ್ಕೆ ಯಾವುದಕ್ಕೂ ತಲೆ ಕೊಡಬೇಡಿ. ಒಂದು ವೇಳೆ ನಿಮಗೆ ಏನೋ ಒಳ್ಳೇದು ಮಾಡಬೇಕು ಅನಿಸ್ತೋ ಬಂದು ಇಲ್ಲೇ ಬಂದು ಒಳ್ಳೇದನ್ನ ಮಾಡಿ, ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಫೇಸ್ಬುಕ್ ಅಲ್ಲಿ ಆ ತರ ಈ ತರ, ಯಾಕೆಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಬಂದಾಗ ನಿಮ್ಮ ಸತ್ಯಾಸತ್ಯತೆನ ಅರ್ಥ ಮಾಡಿಕೊಂಡು ಈ ಒಂದು ಜನಸ್ನೇಹಿ ಆಶ್ರಮಕ್ಕೆ
ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಸತಿ ನಮ್ಮ ತಂಡದ ಪರವಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಜನಸ್ನೇಹಿ ಆಶ್ರಮ ಯೋಗೇಶ್ ಅನ್ನೋರಿಗೆ ಹಾಗೂ ಈ ಒಂದು ಆಶ್ರಮದ ದೇವರ ಮಕ್ಕಳಿಗಳಿಗೆ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.